ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾರ್ಕೆಟಿಂದ ಕೆಲವೊಂದು ಸೊಪ್ಪುಗಳನ್ನು ತಂದಿದ್ದೆ. ಸೊಪ್ಪುಗಳನ್ನು ತಂದ ಮೇಲೆ ನಾನು ಹಾಗೇ ಫ್ರಿಜ್ಜಲ್ಲಿ ಇಡೋದಿಲ್ಲ, ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಆನಂತರ ನಾನು ಫ್ರಿಜ್ಜಲ್ಲಿ ಜೋಡಿಸ್ಕೋತೀನಿ. ಸೊ ತಂದಿದ್ದೆ, ಅವುಗಳನ್ನು ಕೂಡ ನಾನು ಫ್ರಿಜ್ಜಲ್ಲಿ ಜೋಡಿಸಿಡೋಣ ಅಂತ ಹೇಳಿಬಿಟ್ಟು ಔಟ್ಸೈಡೇ ಇಟ್ಟಿದ್ದೆ. ಇನ್ನು ನಾನು ಈವ್ನಿಂಗು ತಿನ್ನಕ್ಕಂತ ಹೇಳಿಬಿಟ್ಟು ಈ ಸೀಡ್ಸನ್ನು ನೆನೆಸಿ ಇಟ್ಟಿದ್ದೆ. ಇದರಲ್ಲಿರೋದು ಅಲ್ಸಿ ಸೀಡ್ಸು, ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಸಬ್ಜಾ ಸೀಡ್ಸು ಇಷ್ಟು ನೆನೆಸಿ ಇಟ್ಟಿದ್ದೀನಿ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದಂತ ಹೇಳ್ಬೋದು. ನಾನು ಡೈಲಿನೂ ಇದನ್ನು ತಿಂತೀನಿ. ಸೊ ಕೆಲವೊಂದು ಸರಿ ಇದು ಹಂಗೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಏನಾದರೂ ಒಂದು ಫ್ರೂಟ್ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಕುಡಿದ್ಬಿಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಅಂದರೆ ನಮಗೆ ತಿನ್ನೋ ಫೀಲ್ ಇರಲ್ಲ, ಬೇಗ ನಮಗೆ ಒಳಗಡೆ ಸೇರುತ್ತೆ. ಸೊ ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಒಂದಿನ 2 ದಿನ ಅಂದರೆ ಹಂಗೆ ತಿನ್ಬೋದು, ಬಟ್ ಡೈಲಿ ತಿನ್ನಬೇಕಂದ್ರೆ ನಿಜವಾಗ್ಲೂ ಆಗಲ್ಲ, ತುಂಬ ಬೋರ್ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಆ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ ಅದೊಂಥರ ಸ್ಮೂತಿ ಥರ ಅನಿಸ್ಬಿಡತ್ತೆ. ಅದಕ್ಕೆ ಆ ಥರ ಮಾಡ್ಕೊಂಡು ಕುಡಿತೀನಿ. ಇನ್ನು ಮಾರ್ಕೆಟ್ಗೆ ಹೋದಾಗ ನಾವು ಮೊಟ್ಟೆನೂ ಅಷ್ಟೇ 1 ಮಂತ್ಗೆ ಆಗುವಷ್ಟು ಮೊಟ್ಟೆ ಒಂದೇ ಸರಿನೇ ತಗೊಂಡು ಬಂದುಬಿಡ್ತೀವಿ. ಆವಾಗವಾಗ ಅಂಗಡಿಗೆ ಹೋಗಿ 1-2 ಆ ಥರ ಏನು ಪರ್ಚೇಸ್ ಮಾಡ್ಕೊಂಬರಲ್ಲ. 1 ಮಂತ್ಗೆ 30 ಬೇಕಾಗತ್ತಲ್ವ. ಸೊ 1 ಮಂತ್ ಅಂತಂದರೆ ನಮಗೆ ಒಂದು ಇಬ್ಬರು ಇರೋದ್ರಿಂದ 30 ಎಗ್ಸ್ ಬಂದರೆ ನಮಗೆ ಒಂದು 15 ಡೇಸ್ಗೆ ಬರುತ್ತೆ. 15 ಡೇಸಲ್ಲಿ ಇನ್ನೂ ಜಾಸ್ತಿ ಬರುತ್ತೆ, ಯಾಕಂತಂದರೆ ಕೆಲವೊಂದು ದಿನ ನಾವು ತಿನ್ನಲ್ಲ ಎಗ್ಗು. ಸ್ಯಾಟರ್ಡೇ ಮತ್ತು ಟ್ಯೂಸ್ಡೇ ಆ ಥರ ಟೈಮಲ್ಲಿ ತಿನ್ನಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಅಂತೂ ಅವರು ಮಂಡೇ ಮತ್ತು ಥರ್ಸ್ಡೇ, ಟ್ಯೂಸ್ಡೇ ಆಮೇಲೆ ಸ್ಯಾಟರ್ಡೇ ಆ ಥರ ತಿನ್ನಲ್ಲ. ಸೊ ಹಂಗಾಗಿ ಅದೆಲ್ಲನೂ ಕೌಂಟು ಲೆಸ್ ಆಗುತ್ತಲ್ವ. ಸೊ ನಮಗೆ 1 ಮಂತ್ ಕಂಪ್ಲೀಟಾಗಿ ಬರುತ್ತೆ ಈ ಥರ ಒಂದು ಟ್ರೇ ತಂದುಬಿಟ್ರೆ ಅಂತೂ. ಸೊ ಹಾಗೇ ಇವತ್ತು ಬಂದು ನಾನು ಡೈಲಿ ಏನಾದರೂ ಒಂದು ಪಲ್ಯ ಮಾಡ್ತೀನಿ. ಅದರಲ್ಲೂ ಪಂಪ್ಕಿನ್ ಪಲ್ಯ ಅಂತಂದರು ವಾರಕ್ಕೆ 1 ಸರಿ ಆದರೂ ಮಾಡ್ತೀನಿ. ಯಾಕಂತಂದರೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ಮಾಡ್ತಾನೇ ಇರ್ತೀನಿ ನಾನು. ಕೆಲವೊಂದು ಜನ ಹೇಳ್ತಾರೆ ತಿನ್ನಬಾರ್ದು ಅಂತ ಹೇಳಿಬಿಟ್ಟು, ಬಟ್ ನನಗೇನು ಆ ಥರ ಅನಿಸಿಲ್ಲ. ನಾನು ಎಲ್ಲನೂ ತಿಂತೀನಿ. ಇದು ಹೆಲ್ತ್ಗೆ ಒಳ್ಳೆಯದಾಗಿರೋದ್ರಿಂದ ನಾನು ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ತಿಂದೇ ತಿಂತೀನಿ, ಮಾಡೇ ಮಾಡ್ತೀನಿ. ಆ್ಯಂಡ್ ಇದನ್ನು ಕಟ್ ಮಾಡೋಕ್ಕೆ ಅಂತೂ ತುಂಬ ಕಷ್ಟ. ನೋಡ್ತಾ ಇರ್ಬೋದು ನಾನು ಎಷ್ಟೊಂದು ಸರ್ಕಸ್ ಮಾಡ್ತಾಯಿದ್ದೀನಿ ಕಟ್ ಮಾಡೋಕ್ಕೆ ಅಂತ ಹೇಳಿ, ಬಟ್ ಒಳ್ಳೆಯದಲ್ವ ಹೆಲ್ತ್ಗೆ. ಸೊ ಹಾಗಾಗಿ ನಾನು ಮಾಡ್ತೀನಿ. ಇನ್ನು ಇದ್ರದ್ದು ಸೀಡ್ಸು ಅಷ್ಟೇ, ನಾನು ಬಿಸಾಕೋದಿಲ್ಲ. ಕೆಲವೊಂದು ಸರಿ ಅದನ್ನು ಸ್ಟೋರ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಟು ಆಮೇಲೆ ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಬಿಸಾಕೋಕ್ಕೆ ಹೋಗಲ್ಲ. ಅದಕ್ಕೇ ನೋಡಿ, ಈಗ ನಾನು ಕ್ಲೀನ್ ಮಾಡಿಕೊಂಡು ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಬಿಡಬೇಕು. ಸೀಡ್ಸ್ನ ಫಸ್ಟಿಗೆ ಎಲ್ಲನೂ ಇದು ಮಾಡಿಕೊಂಡು ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಹಾಕಿಬಿಟ್ರೆ ಮತ್ತು ನಾವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಪಂಪ್ಕಿನ್ ಆಗಿರ್ಬೋದು, ಅದರ ಸೀಡ್ಸ್ ಆಗಿರ್ಬೋದು, ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಅದ್ರ ಬೆನಿಫಿಟ್ಸು, ಬಟ್ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಅದಕ್ಕೇ ಇದು ಪಲ್ಯ ನಾನು ಮಾಡ್ತಾನೇ ಇರ್ತೀನಿ. ಡೈಲಿ ಏನಾದರೂ ಒಂದು ಪಲ್ಯ ಮಾಡಬೇಕಲ್ವ ವೆಜಿಟೇಬಲ್ದು. ಸೊ ಹಾಗಾಗಿ ಇದನ್ನು ಮಾಡ್ತೀನಿ ಕಂಪಲ್ಸರಿಯಾಗಿ. ಇನ್ನು ಹೇಳಬೇಕಂತ ಹೇಳಿದ್ರೆ, ನಾನು ಹೆಲ್ತ್ ವಿಷಯದಲ್ಲಂತೂ ಕಾಂಪ್ರಮೈಸ್ ಆಗೋ ಇದೇ ಇಲ್ಲ. ಏಕಂತಂದರೆ ನಮಗೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಷ್ಟು ಆರೋಗ್ಯವಾಗಿರ್ತೀವೋ ಅಷ್ಟು ಒಳ್ಳೆಯದು. ಹಂಗಾಗಿ ನಾನು ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ಸುಮ್ಮನೆ ಔಟ್ಸೈಡ್ ತಿನ್ನೋದಾಗಿರ್ಬೋದು, ಜಂಕ್ ಫುಡ್ಸ್ ತಿನ್ನೋದಾಗಿರ್ಬೋದು ಅದೆಲ್ಲ ಮಾಡಲ್ಲ. ಈವನ್ ನಾನು ಮಾಡಲ್ಲ, ನಮ್ಮ ಹಸ್ಬೆಂಡು ಅಷ್ಟೇ. ಹೋಟ್ಲಲ್ಲಿ ಆಗಿರ್ಬೋದು, ಅಂದರೆ ಯಾವಾಗಲಾದರೂ ಎಂಜಾಯ್ಮೆಂಟ್ಗೆ ಆ ಥರ ಯಾವಾಗಲೋ ಮಂತ್ಲಿ ಒನ್ಸು ಇಲ್ಲ 2 ಮಂತ್ಸ್ಗೆ 1 ಸರಿ ಹೋಗ್ತೀವಿ ಹೊರ್ತು ಅದೇ ಕೆಲಸದಲ್ಲಂತೂ ನಾವು ಹೋಟೆಲ್ಗೆ ಹೋಗೋದಾಗಿರ್ಬೋದು ಇಲ್ಲ ಔಟ್ಸೈಡಿಂದ ತಗೊಂಡು ಬರೋದಾಗಿರ್ಬೋದು ಪಾರ್ಸೆಲ್ಲು, ಆ ರೀತಿ ಎಲ್ಲ ಮಾಡಲ್ಲ. ನಾನು ಅಷ್ಟೇ ಆದಷ್ಟು ಮನೆಯಲ್ಲೇ ಎಲ್ಲ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನೇ ಕೇಳಿದ್ರು ಕೂಡ ಮನೆಯಲ್ಲೇ ಮಾಡಿಕೊಡ್ತೀನಿ. ಸೊ ಆ ಥರ ನನಗೂ ಇಷ್ಟ ಆಗಲ್ಲ ಔಟ್ಸೈಡು. ಏನೋ ದುಡ್ಡು ಖರ್ಚಾಗಿಬಿಡತ್ತೆ ಆ ಥರ ಇಂಟೆನ್ಷನ್ ಏನಿಲ್ಲ, ಬಟ್
ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಔಟ್ಸೈಡ್ ಫುಡ್ಡೆಲ್ಲ ಅವ್ರು ಹೇಗೆ ಮಾಡಿರ್ತಾರೋ ಅದೆಷ್ಟು ದಿನದ್ದು ಹೇಳಕ್ಕೆ ಬರಲ್ಲ. ಸೊ ಹಂಗಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅನ್ನೋ ಉದ್ದೇಶದಿಂದ ನಾನು ಮನೆಯಲ್ಲೇ ಮಾಡ್ತೀನಿ. ಎಷ್ಟೇ ಕಷ್ಟ ಆದರೂ ಒಂದಿನ ಇವತ್ತು ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಅದನ್ನು ನೆಕ್ಸ್ಟ್ ಡೇ ಆದರೂ ಮಾಡ್ತೀನಿ ಹೊರ್ತು ಆವತ್ತಿನ ದಿನ ಹೋಗಿ ಮಾತ್ರ ತಗೊಂಡು ಬರಲ್ಲ. ತುಂಬ ರೇರು ಔಟ್ಸೈಡ್ ಫುಡ್ ತಿನ್ನೋದು. ನಾನು ಅಷ್ಟೇ, ನಮ್ಮ ಹಸ್ಬೆಂಡೂ ಅಷ್ಟೇ. ನಾವು ಔಟ್ಸೈಡ್ ಹೋಗೋದೂ ತುಂಬ ಕಡಿಮೆ. ಏನೋ ಅಂದರೆ ಲೈಫಲ್ಲಿ ಎಲ್ಲ ಎಂಜಾಯ್ಮೆಂಟ್ ಇರಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ಯಾವಾಗಲಾದರೂ ತುಂಬ ರೇರ್ ಹೋಗೋದು. ಇನ್ನು ಸುಮಾರು ಜನ ಎಂತೂ ಔಟ್ಸೈಡೇ ತುಂಬ ತಿನ್ನೋದಾಗಿರ್ಬೋದು, ಖರ್ಚು ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಾಯಿರ್ತಾರೆ. ಸೊ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಹೆಲ್ತ್ ಸ್ಪಾಯ್ಲ್ ಆಗಿಬಿಡತ್ತೆ. ನಮಗೆ ಹೆಲ್ತು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವಾಗ ಗೊತ್ತಾಗಲ್ಲ. ಏನಾದರೂ ಒಂದು ಜ್ವರ ಬಂದು ಇಲ್ಲ ಏನಾದರೂ ಒಂದು ಕಾಯಿಲೆ ಬಂದು ನಾವು ಕೂತ್ಕೊಂಡಾಗ ಅಷ್ಟೇ ಗೊತ್ತಾಗತ್ತೆ ಅದ್ರದ್ದು ವ್ಯಾಲ್ಯೂ ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸುಮ್ಮನೆ ಔಟ್ಸೈಡ್ ಫುಡ್ಡೆಲ್ಲ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ ನಾನಂತೂ. ಹಾಗೆಯೇ ಕೆಲವೊಬ್ಬರು ಕೇಳ್ತಾ ಇದ್ದರು, ನೀವು ಮನಿ ಯಾವ ರೀತಿಯಾಗಿ ಸೇವ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ನಾನು ತಿನ್ನೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅಂತಂದರೆ ಒಳ್ಳೆ ಹೆಲ್ತಿ ಫುಡ್ ತಿನ್ನೋ ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಬೇರೆ ನಾವು ಸೇವಿಂಗ್ಸ್ ಮಾಡೋಕ್ಕೆ ಇನ್ನೂ ಕೆಲವೊಂದು ಇರತ್ತಲ್ವ, ಸೊ ಅದರಲ್ಲಿ ಬೇಕಾದರೆ ನಾನು ಕಾಂಪ್ರಮೈಸ್ ಆಗ್ತೀನಿ. ಹೇಗೆ ನಾನು ಸೇವ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಬರೋ ಸ್ಯಾಲ್ರಿಯಲ್ಲಿ ಆಗಿರ್ಬೋದು, ನಾನು ಇಷ್ಟು ಅಂತ ಹೇಳಿಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ ಮಂತ್ಲಿ. ಲೈಕ್ ನಮ್ಮ ಬಜೆಟ್ ನೋಡಿಕೊಂಡು ನಾವು ಕಮಿಟ್ಮೆಂಟ್ಸ್ ಇಟ್ಕೋಬೇಕಲ್ವ. ಸೊ ನಮಗೆ ಮಂತ್ಲಿ ಎಷ್ಟು ಬರುತ್ತೆ ಇನ್ಕಮ್ಮು ಅದ್ರ ಮೇಲೆ ನೋಡಿಕೊಂಡು ನಾವು ಕಮಿಟ್ಮೆಂಟ್ಸ್ ಇಟ್ಕೋಬೇಕು. ಸುಮ್ಮನೆ ತುಂಬ ಇಟ್ಕೊಂಡ್ರು ತುಂಬ ಸಫರ್ ಆಗಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಬಜೆಟ್ ಏನಿದೆ ಅದರಲ್ಲಿ ನಾನು ಕಮಿಟ್ಮೆಂಟ್ ಅನ್ನೋದು ಇಟ್ಕೊಂಡು ಅದರಲ್ಲಿ ಎಷ್ಟು ಸೇವ್ ಆಗುತ್ತೋ ಅಷ್ಟು ಸೇವ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ಲು ನನಗೆ ಒಂದು 10,000 ಬರ್ತಾ ಇದೆ ಸ್ಯಾಲ್ರಿ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ನನಗೆ ಮಂತ್ಲಿ ಎಲ್ಲನೂ ಖರ್ಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟನ್ನು ತೆಗ್ದಿಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಅಟ್ಲೀಸ್ಟ್ 2,000, 3,000, 4,000 ಆ ರೀತಿಯಾಗಿ ಸೇವಿಂಗ್ ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ. ಸೊ ನಾವು 3,000 ಆಗಿರ್ಬೋದು, 4,000 ಆಗಿರ್ಬೋದು, ಅದನ್ನು ಕೂಡ ಸೇವಿಂಗ್ ಅಂತ ಇಟ್ಕೊಂಡು ನಾವು ಬೇಕಾದರೆ ಫ್ಯೂಚರ್ಗಂತ ಯೂಸ್ ಮಾಡ್ಕೋಬೋದು. ನಾನು ಅದೇ ರೀತಿ ಮಾಡ್ತೀನಿ. ಆ್ಯಂಡ್ ನಾನು ಅನ್ನೆಸೆಸರಿ ಏನೂ ಥಿಂಗ್ಸ್ನ ಪರ್ಚೇಸ್ ಮಾಡಲ್ಲ ಆ್ಯಂಡ್ ಖರ್ಚು ಕೂಡ ಮಾಡಲ್ಲ. ಕೆಲವೊಬ್ಬರು ತುಂಬ ಅನ್ನೆಸೆಸರಿ ಖರ್ಚು ಮಾಡ್ತಾ ಇರ್ತಾರಲ್ಲ, ಸೊ ನಾನು ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತೀನಿ ಆ್ಯಂಡ್ ಏನಕ್ಕೆ ಅದು ಯೂಸ್ ಆಗುತ್ತೆ ಅದ್ರ ಮೇಲೆ ಅಷ್ಟೇ ನಾನು ಖರ್ಚು ಮಾಡ್ತೀನಿ. ಅನ್ನೆಸೆಸರಿಯಾಗಿ ತುಂಬ ಬಟ್ಟೆ ತಗೊಳ್ಳೋದು, ಅದರಲ್ಲೂ ತುಂಬ ಕಾಸ್ಟ್ಲಿ ಬಟ್ಟೆ ತಗೊಳ್ಳೋದು, ಹೌದು ಇರಬೇಕು ಕಾಸ್ಟ್ಲಿ ಬಟ್ಟೆ ಎಲ್ಲನೂ ನಾವು ಎಲ್ಲಾದರೂ ಹೋಗೋವಾಗ ಬರೋವಾಗೆಲ್ಲನೂ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಪರ್ಚೇಸ್ ಮಾಡಿ ಇಟ್ಕೊತೀನಿ. ಸುಮ್ಮನೆ ಅನ್ನೆಸೆಸರಿಯಾಗಿ ತಗೊಳಕ್ಕೆ ಹೋಗಲ್ಲ. ಮತ್ತು ಸ್ಯಾರೀಸ್ಗೂ ಅಷ್ಟೇ ಬ್ಲೌಸಸ್ಸು ಮ್ಯಾಚ್ ಆದರೆ, ಇವಾಗ ಒಂದು ಬ್ಲೌಸ್ ಇನ್ನೊಂದು ಸ್ಯಾರಿಗೆ ಮ್ಯಾಚ್ ಆದರೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಬ್ಲೌಸ್ ಸಪ್ರೇಟಾಗಿ ಸ್ಟಿಚ್ ಮಾಡ್ಸೋಕ್ಕೆಲ್ಲ ಹೋಗಲ್ಲ. ಆ ರೀತಿಯಾಗಿ ಮತ್ತು ಕಿಚನ್ನಲ್ಲೂ ಅಷ್ಟೇ ಏನು ಬೇಕೋ ಅದನ್ನೇ ತಗೊಂಡು ಬರ್ತೀನಿ. ಸೊ ಸುಮ್ಮನೆ ಮತ್ತೆ ತರ್ತಾರೋ ಇಲ್ಲೋ ಅನ್ನೋ ಒಂದು ರೀಸನ್ಗೆ ತುಂಬ ಗ್ರಾಸರಿ ಲಿಸ್ಟ್ ಮಾಡೋದು, ತಗೊಂಡು ಬರೋದು ಆ ರೀತಿ ಎಲ್ಲನೂ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಆ್ಯಂಡ್ ನನಗೆ ಸ್ಯಾಲ್ರಿ ಬಂದಿದ್ದ ತಕ್ಷಣ ನಾನು ಒಂದು ಇಷ್ಟಂತ ಹೇಳಿಬಿಟ್ಟು ಉಂಡಿಯಲ್ಲಿ ಹಾಕಿಡ್ತೀನಿ. ಅದು ಗೊತ್ತಿಲ್ಲ, ಅದು ಡಿಪೆಂಡ್ಸು. ನಾನು ಒಂದು ಮಂತಲ್ಲಿ ಒಂದೊಂದು ಥರ ಹಾಕಿಡ್ತೀನಿ. ಅದು ನೋಡಿಬಿಟ್ಟು ಲೈಕ್ ಒಂದು ಮಂತಲ್ಲಿ 500 ಆಗಿರ್ಬೋದು, ಇಲ್ಲ 1000 ಆಗಿರ್ಬೋದು, ಆ ರೀತಿ ಎಲ್ಲ ಸೇವ್ ಮಾಡ್ತಿರ್ತೀನಿ. ಇನ್ನೊಂದು ನಮ್ಮ ಹಸ್ಬೆಂಡು ಶಾಪಿಂಗ್ ಅಂತ ಏನಾದರೂ ದುಡ್ಡು ಕೊಟ್ಟಿದ್ರೆ, ಇಲ್ಲ ಗ್ರಾಸರೀಸ್ ತೊಗೊಂಬರೋಕ್ಕಂತ ಹೋದರೆ ಅದರಲ್ಲೂ ಕೂಡ ಸೇವಿಂಗ್ ಮಾಡ್ಕೊಂಡು ಬಂದು ನಾನು ಇಟ್ಟಿರ್ತೀನಿ ಸಪ್ರೇಟಾಗಿ. ಲೈಕ್ ಸ್ಯಾರಿ ಕೆಳಗಡೆ ಇಲ್ಲ ಉಂಡಿ ಎಲ್ಲ ಹಾಕೋದು, ಆ ರೀತಿ ಎಲ್ಲ ಮಾಡಿ ಸೇವ್ ಮಾಡ್ತಾ ಇರ್ತೀನಿ. ಸೊ ಕೆಲವೊಂದು ನಾವು ಗೃಹಿಣಿಯರು ಅಂತ ಏನು ಹೇಳ್ತೀವಲ್ಲ, ಸೊ ಹೆಣ್ಮಕ್ಳು ನಾವು ಸೇವಿಂಗ್ ಮಾಡೋದ್ರ ಮೇಲೆ, ನಾವು ಖರ್ಚು ಮಾಡೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಎಲ್ಲನೂ. ನಾವು ಎಷ್ಟೊಂದು ಕಡಿಮೆ ಬಳಸ್ತೀವೋ ಅಷ್ಟೊಂದು. ಇನ್ನು ಕಿಚನ್ನಲ್ಲೂ ಅಷ್ಟೇ, ಆಯಿಲ್ ಆಗಿರ್ಬೋದು, ಆಯಿಲ್ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಗೊತ್ತಲ್ವ. ಸೊ ಹಾಗಾಗಿ ಆಯಿಲು ಆ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಂಡು
ಸೊ ಅದರಲ್ಲೂ ಕೂಡ ನಾವು ಸೇವ್ ಮಾಡ್ಕೋಬೋದು. ನಾನು ಆಯಿಲು ಕೂಡ ತುಂಬ ಜಾಸ್ತಿ ಯೂಸ್ ಮಾಡಲ್ಲ, ಯಾವುದೇ ಇದಕ್ಕಾಗಿರ್ಬೋದು ಕಡಿಮೆನೇ ಯೂಸ್ ಮಾಡ್ತೀನಿ. ಇನ್ನೊಂದು, ನಮ್ಮ ಲೈಫ್ನ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಕು, ಕೆಲವೊಬ್ಬರು ಕಂಪೇರ್ ಮಾಡ್ಕೋಬಾರ್ದು ಅಂತಲೂ ಹೇಳ್ತಾರೆ. ಅದು ಎಷ್ಟು ನಿಜನೋ ಎಷ್ಟು ಕರೆಕ್ಟೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಕಂಪೇರ್ ಮಾಡ್ಕೊತೀನಿ. ಬಟ್ ನನಗೆ ಏನು ಗೊತ್ತಾ, ಅವ್ರು ಚೆನ್ನಾಗಿದ್ದರೆ ಅವ್ರಿಗಿಂತೂ ಚೆನ್ನಾಗಿರಬೇಕು ಅಂತ ಆಸೆನೇ ಹೊರತು ಅವ್ರಿಗಿಂತೂ ಇದಾಗಿರ್ಬೋದು, ಇಲ್ಲ ಅವ್ರು ದೊಡ್ಡವ್ರಾಗ್ತಾ ಇದ್ದಾರೆ ಅಂತ ನಾನು ಜೆಲಸ್ಸಿ ಫೀಲ್ ಆಗೋದು ಆ ಥರದ್ದೇನಿಲ್ಲ. ಇನ್ನೊಂದು, ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಡ್ರೈ ಫ್ರೂಟ್ಸು. ನಿಜವಾಗ್ಲೂ ತುಂಬ ಬೇಜಾರಾಯ್ತು ಈ ಪ್ರಾಡಕ್ಟ್ ನೋಡಿಬಿಟ್ಟಂತೂ. ಪಿಸ್ತಾದಲ್ಲಿ ಹುಳ ನೋಡಿ ಎಷ್ಟು ದಪ್ಪ ಇದೆ. ಇದು ನನ್ನ ಹತ್ರ ವಿಡಿಯೋ ಇತ್ತು, ಕ್ಲಿಪ್ ಎಲ್ಲೋ ಮಿಸ್ ಆಗಿದೆ. ಸೊ ಹಾಗಾಗಿ ನಾನು ಇಮೇಜಸ್ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಆನ್ಲೈನಲ್ಲಿ ಮಾತ್ರ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಡ್ರೈ ಫ್ರೂಟ್ಸ್ನ. ಅದು ನಮಗೆ ರಿಟರ್ನು ಇರಲ್ಲ, ಓನ್ಲಿ ಎಕ್ಸ್ಚೇಂಜ್ ಇರುತ್ತೆ. ಎಕ್ಸ್ಚೇಂಜ್ ಅಂತ ಕೊಟ್ಟರು ಕೂಡ ಮತ್ತೆ ಇದೇ ರೀತಿದೇ ಪ್ರಾಡಕ್ಟ್ ಸೆಂಡ್ ಮಾಡಿದರು. ನನಗೆ ತುಂಬ ಬೇಜಾರಾಯಿತು ನಿಜವಾಗ್ಲಿ. ಲಿಟ್ರಲಿ ನಾನು ಅದನ್ನ ತಗೊಂಡೋಗಿ ಹಸುಗಳಿಗೆ ಹಾಕಿದೆ, ಆ ಥರ ಅನ್ನಿಸ್ತು. ಅದನ್ನ ನೋಡಿದ್ರೇ ನೋಡಿ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡಿ, ಎಷ್ಟು ದಪ್ಪ ಹುಳ ಇದೆ. ನಿಜವಾಗ್ಲೂ ನಾನು ತುಂಬ ಮೋಸ ಹೋದೆ ಅಂತ ಅನಿಸ್ಬಿಡ್ತು. ನೀವು ಅಷ್ಟೇ ನೆಕ್ಸ್ಟು ನೋಡಿ ತಗೊಳ್ಳಿ, ಬಟ್ ಆನ್ಲೈನಲ್ಲಿ ಮಾತ್ರ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಈ ಥರ ಫುಡ್ ಐಟಮ್ಸ್ನ ಹೇಳ್ತಾ ಇರೋದು. ಬೇರೆ ಬಟ್ಟೆ ಅದೆಲ್ಲ ಬೇಕಾದರೆ ನಾವು ರಿಟರ್ನ್ ಮಾಡ್ಬೋದು. ಇದು ರಿಟರ್ನ್ ಆಪ್ಷನ್ ಇಲ್ಲ, ಓನ್ಲಿ ಎಕ್ಸ್ಚೇಂಜ್ ಆಪ್ಷನ್ ಇದೆ. ಎಕ್ಸ್ಚೇಂಜ್ ಮಾಡೋಕ್ಕೆ ಕೊಟ್ಟರು ಕೂಡ ಈ ಥರದ್ದೇ ಕಳಿಸಿದ್ರು ಪ್ರಾಡಕ್ಟು. ನಾನು ತಗೊಂಡೋಗಿ ಹಸುಗೆ ಹಾಕಿದೆ. ಸೊ ಆ ಥರ ಆಯಿತು. ಈ ಥರ ತಗೊಂಡು ಮೋಸ ಹೋಗಬೇಡಿ ಅಂತ ಹೇಳಿ ನಾನು ಇದು ವಿಡಿಯೋ ಮಾಡ್ತಾ ಇರೋದು. ಯಾಕಂತಂದರೆ ದುಡ್ಡಂದರೆ ಎಲ್ಲರಿಗೂ ದುಡ್ಡೇ ಅಲ್ವಾ. ಅದನ್ನು ಎಷ್ಟು ಕಷ್ಟಪಟ್ಟು ಅವರು ಅರ್ನ್ ಮಾಡ್ತಾರೆ ಅಂತ ಕಷ್ಟಪಟ್ಟು ದುಡಿಯೋರ್ಗೆ ಮಾತ್ರನೇ ಗೊತ್ತಾಗತ್ತೆ. ಈ ರೀತಿ ಮೋಸ ಹೋಗೋದಕ್ಕೆ ಹೋಗಬೇಡಿ. ನೋಡಿ, ನನಗೆ ತುಂಬ ಅಂದರೆ ನಂತರ ಬೇರೆಯವರು ಆಗಬಾರ್ದು ಅಂತ ಹೇಳಿ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಬೇರೆ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.